ನಮಸ್ತೆ. ಇಂಟೆಲಿಜೆಂಟ್ ಇನ್ ಕ್ವಿಜ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲ ಪ್ರಶ್ನೆ, ದೂರದರ್ಶನ ಕಂಡುಹಿಡಿದವರು ಯಾರು? ಎ ಜಾನ್ ಲೋಗೋ ಬರ್ಡ್, ಬಿ ನ್ಯೂಟನ್, ಸಿ ಗೆಲೆಲಿಯೋ, ಡಿ ಗ್ರಾಮಬೆಲ್. ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಉತ್ತರ ಜಾನ್ ಲೋಗೋ ಬರ್ಡ್. ಮುಂದಿನ ಪ್ರಶ್ನೆ, ಮಹಿಳೆಯರಲ್ಲಿ ಹಿಮೋಗ್ಲೋಬಿನ್ ಸಾಮಾನ್ಯವಾಗಿ ಎಷ್ಟು ಇರುತ್ತದೆ? ಎ 12.1 15.1, ಬಿ 18.4 24.1, ಸಿ 6.1 11.5, ಡಿ 10.1 14.1. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ 12.1 15.1. ಮುಂದಿನ ಪ್ರಶ್ನೆ, ಎರಡನೇ ವಿಶ್ವಯುದ್ಧ ಯಾವ ವರ್ಷ ಶುರುವಾಯಿತು? ಎ 1939, ಬಿ 1945, ಸಿ 1914, ಡಿ 1920. ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಉತ್ತರ 1939. ಮುಂದಿನ ಪ್ರಶ್ನೆ, ಪ್ಲೂಟೋ ಒಂದು ಎ ನಕ್ಷತ್ರ, ಬಿ ಉಪಗ್ರಹ, ಸಿ ಗ್ರಹ, ಡಿ ಧೂಮಕೇತು. ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಉತ್ತರ ಪ್ಲೂಟೋ ಒಂದು ಗ್ರಹ. ಮುಂದಿನ ಪ್ರಶ್ನೆ, ಐಫೆಲ್ ಟವರ್ ಯಾವ ನಗರದಲ್ಲಿ ಇದೆ? ಎ ಲಂಡನ್, ಬಿ ನ್ಯೂಯಾರ್ಕ್, ಸಿ ಪ್ಯಾರಿಸ್, ಡಿ ಬರ್ಲಿನ್. ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಉತ್ತರ ಪ್ಯಾರಿಸ್. ಇದು ಫ್ರಾನ್ಸ್ನ ಪ್ಯಾರಿಸ್ ಎಂಬ ನಗರದಲ್ಲಿ ಇದೆ. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನ ಬರೆಯಲು ಎಷ್ಟು ವರ್ಷ ತಗಲಿತು? ಎ 5, ಬಿ 2, ಸಿ 3, ಡಿ 4. ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಉತ್ತರ 2 ವರ್ಷ 11 ತಿಂಗಳು 18 ದಿವಸಗಳು ತಗಲಿತು. ಮುಂದಿನ ಪ್ರಶ್ನೆ, ಗಾಳಿಯಲ್ಲಿ ಹೆಚ್ಚು ಏನು ಇರುತ್ತದೆ? ಎ ನೈಟ್ರೋಜನ್, ಬಿ ಆಮ್ಲಜನಕ, ಸಿ ಕಾರ್ಬನ್ ಡೈಆಕ್ಸೈಡ್, ಡಿ ಹೈಡ್ರೋಜನ್. ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಉತ್ತರ ನೈಟ್ರೋಜನ್. ಮುಂದಿನ ಪ್ರಶ್ನೆ, ಅಲೆಕ್ಸಾಂಡರ್ ಯಾವ ದೇಶದವನು? ಎ ರೋಮ್, ಬಿ ಗ್ರೀಕ್, ಸಿ ಈಜಿಪ್ಟ್, ಡಿ ಫ್ರಾನ್ಸ್. ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಉತ್ತರ ಗ್ರೀಕ್. ಮುಂದಿನ ಪ್ರಶ್ನೆ, ಜಗತ್ತಿನ ಅತಿ ದೊಡ್ಡ ಮಹಾದ್ವೀಪ ಯಾವುದು? ಎ ಆಫ್ರಿಕಾ, ಬಿ ಏಷ್ಯಾ, ಸಿ ಯುರೋಪ್, ಡಿ ಉತ್ತರ ಅಮೆರಿಕ. ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಉತ್ತರ ಡಿ
ಗ್ರೀನ್ಲ್ಯಾಂಡ್ ಜಗತ್ತಿನ ಅತಿ ದೊಡ್ಡ ಮಹಾದ್ವೀಪ. ಇದು ಡೆನ್ಮಾರ್ಕ್ನಲ್ಲಿದೆ. ಇದು ಉತ್ತರ ಅಮೆರಿಕ ಪ್ರದೇಶದಲ್ಲಿ ಇದೆ. ಮುಂದಿನ ಪ್ರಶ್ನೆ, ದಿ ಗ್ರೇಟ್ ವಾಲ್ ಯಾವ ದೇಶದಲ್ಲಿ ಇದೆ? ಎ ಚೀನಾ, ಬಿ ಜಪಾನ್, ಸಿ ಕೊರಿಯಾ, ಡಿ ವಿಯೆಟ್ನಾಂ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಚೀನಾ. ಮುಂದಿನ ಪ್ರಶ್ನೆ, ಗೋಟ್ ಸೇಲ್ ಇದರ ಪೂರ್ಣ ಹೆಸರು ಏನು? ಎ ಗ್ರೇಟ್ ಆಫ್ ಎನಿ ಟೈಮ್, ಬಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್, ಸಿ ಗೋ ಆಫ್ ಆಲ್ ಟೆಂಡರ್, ಡಿ ಗ್ರೇಟ್ ಆಲ್ ಟೈಮ್. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್. ಮುಂದಿನ ಪ್ರಶ್ನೆ, ಜಗತ್ತಿನ ಮೊದಲ ಕಂಪ್ಯೂಟರ್ ಹೆಸರು ಏನು? ಎ HP, ಬಿ ಎನ್ಐಕ್, ಸಿ ಇಂಟೆಲ್, ಡಿ ಡೆಲ್. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಎನೈಕ್. ಮುಂದಿನ ಪ್ರಶ್ನೆ, ಆಸ್ಟ್ರೇಲಿಯಾದ ರಾಜಧಾನಿ ಯಾವುದು? ಎ ಸಿಡ್ನಿ, ಬಿ ಮೆಲ್ಬೋರ್ನ್, ಸಿ ಕ್ಯಾನ್ಬೆರಾ, ಡಿ ಪರ್ತ್. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಕ್ಯಾನ್ಬೆರಾ. ಮುಂದಿನ ಪ್ರಶ್ನೆ, ಮೆಸೊಪೊಟೇಮಿಯಾ ಯಾವ ನದಿ ಮಧ್ಯದಲ್ಲಿ ಇದೆ? ಎ ಟೈಗ್ರಿಸ್, ಬಿ ನೈಲ್ ನದಿ, ಸಿ ಗಂಗಾ, ಡಿ ಆಂಜೈ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಟೈಗ್ರಿಸ್. ಇಲ್ಲಿಗೆ ಇವತ್ತಿನ ಪ್ರಶ್ನೆ ಮುಗಿಯಿತು. ಇದೇ ರೀತಿ ಪ್ರಶ್ನೆಗಳಿಗಾಗಿ ನಮ್ಮ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಈ ಕಿರು ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಹೀಗೆ ಇರಲಿ.